ಜನಸಾಮಾನ್ಯರಲ್ಲಿ ಎರಡು ಭಯ. ಈ ಕೊರೋನಾ ಬಂದು ಹೋಗಿದ ಮೇಲೆ ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗ್ತಾ ಇದೆಯಾ, ಅಥವಾ ಕೊರೋನಾಗೆ ವ್ಯಾಕ್ಸಿನ್ ಅಂತ ಕೊಟ್ಟರು ಡಾಕ್ಟರ್ಗಳೆಲ್ಲ, ಅದರಿಂದ ಹಾರ್ಟ್ ಅಟ್ಯಾಕ್ ಆಗ್ತಿದೆಯಾ ಅಂತ ಡಿಸ್ಕಷನ್ ನಡೀತಾ ಇದೆ. ಅಟ್ಮಾಸ್ಫಿಯರ್ನಲ್ಲಿ ಭೂಮಿ ಮೇಲೆ ನಾವೆಂಗೆ ಜೀವಂತ ಇದ್ದೀವೋ, ಸೊ ಇವು ಮೂರು ವೈರಸ್ಸು, ಬ್ಯಾಕ್ಟೀರಿಯಾ, ಫಂಗಸ್ಸು, ಪ್ರೋಟೋಜೋವಾ, ಅಮೀಬೆ, ಇವೆಲ್ಲ ಅವು ಇದ್ದೇ ಇದಾವೆ. ಚೈನಾದ್ರೊಳಗೆ ಲ್ಯಾಬ್ನೊಳಗೆ ಇದನ್ನು ಮ್ಯಾನುಫ್ಯಾಕ್ಚರ್ ಮಾಡಿ ಬಿಟ್ಬಿಟ್ರಾ? ಇಲ್ಲ, ಇವನ್ನು ಸ್ಟೋರ್ ಮಾಡ್ಬೋದು. ಅಂಡರ್ ಪರ್ಟಿಕ್ಯುಲರ್ ಟೆಂಪರೇಚರ್ ವೈರಸ್ ಕ್ಯಾನ್ ಬಿ ಸ್ಟೋರ್ಡ್ ಇನ್ ದ ಲ್ಯಾಬೊರೇಟರಿ. ಮ್ಯಾನುಫ್ಯಾಕ್ಚರ್ ಮಾಡೋಕ್ಕಾಗಲ್ಲ. ವೈರಸ್ ಕ್ಯಾನ್ ಬಿ ಸ್ಟೋರ್ಡ್ ಅಟ್ ಲೋ ಟೆಂಪರೇಚರ್, ಅದನ್ನು ರಿಲೀಸ್ ಮಾಡ್ಬೋದು. ಇದನ್ನ ಬಯಾಲಜಿಕಲ್ ವಾರ್ ಅಂತಾರೆ. ಫಂಗಸ್ ಬಗ್ಗೆ ನಿಮ್ಗೆ ಹೇಳ್ಬೇಕು ಅಂದರೆ ಎಷ್ಟು ಸಿಂಪಲ್ಲೋ ಅಷ್ಟೇ ಡೇಂಜರಸ್ಸು. ವೈರಸ್ ಬಗ್ಗೆ ಗೊತ್ತಾಯಿತು ಸರ್, ಈ ಬ್ಯಾಕ್ಟೀರಿಯಾ ಬಗ್ಗೆ ಗೊತ್ತಾಯಿತು. ಫಂಗಸ್ ಬಗ್ಗೆ ಮಾತಾಡೋಣ. ಚೀನಾದಿಂದ ಅಮೇರಿಕಾಗೆ ಕಳ್ಳ ಸಾಗಣೆಯ ಮೂಲಕ ಫಂಗಸನ್ನು ರವಾನೆ ಮಾಡಿದ್ದಾರೆ ಅಂಥೇಳಿ ಚೀನಾ ಸಂಜಾತ ಅಮೇರಿಕಾದ ಒಬ್ಬ ವಕೀಲರು ಇದನ್ನು ವಾದಿಸ್ತಾ ಇದ್ದಾರೆ. ನನಗಿಲ್ಲಿ ಬಹಳಷ್ಟು ಪ್ರಶ್ನೆಗಳು ಸರ್. ಈಗ ಕೋವಿಡ್ಗಿಂತನೂ ಸಂಕಷ್ಟದ ಕಠಿಣವಾದಂಥ ಪರಿಸ್ಥಿತಿಯನ್ನು ಈ ಫಂಗಸ್ನಿಂದ ಆಗುವಂಥ ಅನಾರೋಗ್ಯ ಸಮಸ್ಯೆಗಳಿಂದ ಜಗತ್ತೇ ಎದುರಿಸುತ್ತೆ ಅಂತ ಹೇಳ್ತಿದ್ದಾರೆ ಸರ್. ಈ ಫಂಗಸ್ ಅಂದ್ರೇನು, ಅದು ಹೆಂಗೆ ಆ್ಯಕ್ಟ್ ಮಾಡುತ್ತೆ, ಅದನ್ನು ರವಾನೆ ಮಾಡೋದಕ್ಕೆ ಸಾಧ್ಯನಾ? ಭಾಳ ಇಂಪಾರ್ಟೆಂಟ್ ಪ್ರಶ್ನೆನಮ್ಮ. ನಾನು ಕೂಡ ಆರ್ಟಿಕಲ್ ಓದಿದೆ. ಶಿಲೀಂಧ್ರ ಅಂತ ಕನ್ನಡದಲ್ಲಿ ಒಂದು ಪದ ಇದೆ. ಇದು ಆ್ಯಕ್ಚುಲಿ ಫಂಗಸ್. ಫಂಗಸ್ ಅಂದರೆ ಭಾಳ ಜನಕ್ಕೆ ಅರ್ಥ ಆಗಬೇಕಂದ್ರೆ ಸಿಂಪಲ್. ಇದು ಕೂಡ ಒಂದು ಸೆಲ್ ಇದೆ ಇದಕ್ಕೆ. ನಾನು ಅವಲೇ ಹೇಳಿದೆ, ವೈರಸ್ ಸೆಲ್ ಇಲ್ಲ, ಬ್ಯಾಕ್ಟೀರಿಯಾ ಸೆಲ್ ಇದೆ. ಬ್ಯಾಕ್ಟೀರಿಯಾ ಪ್ರೋಕ್ಯಾರಿಯೋಟಿಕ್ ಅಂತೀವಿ, ಇದನ್ನು ಯೂಕ್ಯಾರಿಯೋಟಿಕ್ ಅಂತೀವಿ. ಅದರಲ್ಲಿ ನಮ್ಮ ಮೆಡಿಕಲ್ ಟರ್ಮ್ ಬೇಡ. ಬಟ್ ಫಂಗಸ್ಸು ಎಕ್ಸಿಸ್ಟ್. ನೀವು ನಿಮ್ಮ ಬಾತ್ರೂಮ್ನೊಳಗೆ ಎಲ್ಲೋ ಒಂದು ಚಿಪ್ ಇಟ್ಟಿರಿ, ಅದರೊಳಗೆ ಬೂಸ್ಟ್ ಬೆಳೆಯುತ್ತಲ್ಲ, ಅದು ಫಂಗಸ್. ಬಾಯಿನೊಳಗೆ ಉಣ್ಣಾಗ್ತವಲ್ಲ, ಬಿಳಿ ಬಣ್ಣದ ಆಗುತ್ತಲ್ಲ, ಕ್ಯಾಂಡಿಡಿಯಾಸಿಸ್ ಅಂತೀವಿ ನಾವು, ಅದು ಫಂಗಸ್. ಇಂಥ ಫಂಗಸ್ಗಳಿದ್ದಾವೆ. ನಮ್ಮ ದೇಹದ ಮೇಲೆ ಒಂದೊಂದ್ಸರಿ ಇಚ್ ಗಾರ್ಡ್ ಅಂತ ಈ ದೊಡ್ಡ ಅಡ್ವರ್ಟೈಸ್ಮೆಂಟ್ ಬರ್ತದೆ, ತೊಡೆ ಸಂಧಿ ಕೆರ್ಕೋತಾರಲ್ಲ, ಇಟ್ ಇಸ್ ಎ ಫಂಗಸ್. ಈ ಫಂಗಸ್ ಅನ್ನೋದು ಒಂದು ಲಿವಿಂಗ್ ಸಿಂಗಲ್ ಸೆಲ್ ಇದು ಬ್ಯಾಕ್ಟೀರಿಯಾ ಥರ. ಆ್ಯಂಡ್ ಈ ಬ್ಯಾಕ್ಟೀರಿಯಾ ಮತ್ತು ಫಂಗಸ್ಸು ಎರಡು ಫ್ರೆಂಡ್ಲಿಯಾಗಿ ಬದುಕ್ತಿರ್ತಾವೆ ನಮ್ಮ ದೇಹದಲ್ಲಿ. ನಾವು ಈ ಫಂಗಸ್ಸಿಗೆ ಬಂದರೆ ಎರಡು ಪದ, ಇದು ಎಷ್ಟು ಸಿಂಪಲ್ಲೋ ಅಷ್ಟೇ ಡೇಂಜರಸ್ಸು. ನೀವು ಕೋವಿಡ್ ಟೈಮ್ನಾಗ ಕೇಳಿರಬೇಕು, ಬೋರಿಂಗ್ ಹಾಸ್ಪಿಟ್ಲ್ ಒಳಗೆ ಒಂದು ಯೂನಿಟ್ ಸ್ಟಾರ್ಟ್ ಮಾಡಿದ್ರು. ಬ್ಲಾಕ್ ಫಂಗಸ್ ಬಂದು ಕಣ್ಣುಗಳು ಕಳ್ಕೊಂಡ್ರು, ಬ್ರೈನ್ ಕಳ್ಕೊಂಡ್ರು, ಜೀವ ಕಳ್ಕೊಂಡ್ರು. ಇದನ್ನ ಅವಾಗ ಟ್ರೀಟ್ ಮಾಡಬೇಕಾದ್ರೆ ಆಂಪೋಟೆರಿಸಿನ್ ಅನ್ನ ಒಂದು ಇಂಜೆಕ್ಷನ್ 7,000 ರೂಪಾಯಿ ಒಂದು ಇಂಜೆಕ್ಷನ್ ಅಂತ 50 ವಯಲ್ ಬೇಕಾಯಿತು. ಅದು ಬ್ಲಾಕ್ ಫಂಗಸ್ ಅಂತೀವಿ. ಸೊ ಫಂಗಸ್ ಬಗ್ಗೆ ನಿಮ್ಗೆ ಹೇಳ್ಬೇಕು ಅಂದರೆ ಎಷ್ಟು ಸಿಂಪಲ್ಲೋ ಅಷ್ಟೇ ಡೇಂಜರಸ್ಸು. ಯಾಕಂದರೆ ಅದರಲ್ಲಿ 3 ವೆರೈಟಿ ಇದ್ದಾವೆ: ಸೂಪರ್ಫಿಷಿಯಲ್, ಸಬ್ಕ್ಯೂಟೇನಿಯಸ್ ಆ್ಯಂಡ್ ಡೀಪ್. ಲಂಗ್ಸ್ ಒಳಗೆ ಫಂಗಸ್ ಆಗುತ್ತೆ, ಬ್ರೈನ್ ಒಳಗೆ ಫಂಗಸ್ ಆಗುತ್ತೆ, ಇಂಟೆಸ್ಟೈನ್ ಫಂಗಸ್ ಆಗುತ್ತೆ. ಸೊ ಆ ಮೋರ್ ಡೇಂಜರಸ್ ಫಂಗಸ್ ಇದೆಯಲ್ಲ, 100 ಜನಕ್ಕೆ ಬಂದರೆ 54 ಜನ ಸತ್ತೋಗ್ತಾರೆ. 54% ಡೆತ್ ರೇಟ್. ಸೊ ಅದಕ್ಕೆ ನಾವು ಆ ವಿಜ್ಞಾನಿ ಯಾರೋ ಜಡ್ಜ್ ಏನು ಹೇಳಿತಾನಲ್ಲ, ದಟ್ ಇಸ್ ಎ ಟ್ರೂ ಫ್ಯಾಕ್ಟರ್. ಬಯಾಲಜಿಕಲ್ ವಾರ್ಗೆ ದಿಸ್ ಇಸ್ ಒನ್ ಆಫ್ ದ ಈಸಿಯೆಸ್ಟ್ ವೇ. ವೈರಸ್ಸಿಗೆ ಕಂಪೇರ್ ಮಾಡಿದರೆ ಈ ಫಂಗಸ್ ಇದೆಯಲ್ಲ, ಡೇಂಜರಸ್ ಫಂಗಸ್ಸು, ಇಟ್ ಕ್ಯಾನ್ ಕಿಲ್ ಪೀಪಲ್ಸ್. ಆ್ಯಂಡ್ ಹೆಂಗೆ ಟ್ರಾನ್ಸ್ಪೋರ್ಟ್ ಅದೆಲ್ಲ ನೀವು ಕೇಳಿದಿರಿ, ಆಮೇಲೆ ಮಾತಾಡೋಣ. ಬಟ್ ಫಂಗಸ್ ಅಂತೂ ಇಟ್ ಈಸ್ ಎಲ್ಲ ಕಡೆ ಇರುತ್ತೆ. ಅದು ಮನುಷ್ಯನ ದೇಹದ ಮೇಲಂತೂ ಪರ್ಟಿಕ್ಯುಲರ್ಲಿ ಈ ಸೂಪರ್ಫಿಷಿಯಲ್ ಫಂಗಸ್ಸು. ಬಟ್ ಈ ಫಂಗಸ್ ಅನ್ನೋ ವಿಚಾರ ಈಗ ಸರ್, ಈಗ ಮನೇಲೆ ಈಗ ಮಾತಾಡ್ತಿರ್ಬೇಕಾದ್ರೆ ಅದು ಬಿಡು, ಫಂಗಲ್ ಇನ್ಫೆಕ್ಷನ್, ಏನೋ ಸಣ್ಣ ಫಂಗಲ್ ಇನ್ಫೆಕ್ಷನ್ ಆಗಿದೆ, ಇಷ್ಟು ಲೈಟಾಗಿ ನಾವು ಮಾತಾಡ್ತಿದ್ದೀವಲ್ಲ, ಅದು ಲೈಟಾಗಿ ಇರುತ್ತೆ. ಯಾಕಂದರೆ ಸೂಪರ್ಫಿಷಿಯಲ್ ಫಂಗಸ್ ಈಸ್ ನಾನ್ ಡೇಂಜರಸ್. ಬರೀ ಕೆರ್ಕೋಬೇಕು ಅನ್ಸುತ್ತೆ, ಚರ್ಮ ಬ್ಲಾಕ್ ಕಲರ್ ಆಗುತ್ತೆ, ಒಬ್ಬರಿಂದ ಒಬ್ಬ ಹೋಗುತ್ತೆ, ಅದರಿಂದ ಸಾವು ನೋವು ಬರಲ್ಲ, ತುಂಬ ಅನ್ಕಂಫರ್ಟಬಲ್ ಫೀಲಿಂಗ್ ಇರುತ್ತೆ. ಹಂಗಾಗಿ ಯಾರು ಸತ್ತೋಗಲ್ಲ, ಫಂಗಸ್ ಒಂದು ಆಯಿಂಟ್ಮೆಂಟ್ ಇಸ್ಕೊಂಡ್ರೆ ಆಯ್ತು ಬಿಡು ಅಂತಿರ್ತಾರೆ. ಆದರೆ ಆ ಬ್ಲಾಕ್ ಫಂಗಸ್ ಅಥವಾ ಸಿಸ್ಟಮಿಕ್ ಫಂಗಸ್ ಅಂತೀವಿ ನಾವು, ಯಾವುದು ಅದು ಹೆಂಗೆ ನಮ್ಮ ಬಾಡಿ ಒಳಗೆ ಎಂಟ್ರಿ ಆಗುತ್ತೆ ಅಂದರೆ ಥ್ರೂ ನೋಸ್ ಆ್ಯಂಡ್ ಮೌತ್, ಥ್ರೂ ಅವರ್ ಫುಡ್. ನಾವು ಮಣ್ಣು ಗಿಣ್ಣು ಮುಟ್ಟೋದ್ರಿಂದ, ನಮ್ಮ ಕೈ ಸರಿಯಾಗಿ ತೊಳ್ಕೊಳ್ದಿದ್ರೆ, ಎಲ್ಲೋ ಗೊಬ್ಬರ ಎಲ್ಲ ಹಾಕ್ತೀವಿ, ನಮಗೆ ಗಾರ್ಡನಿಂಗ್ ಮಾಡೋದು ಭಾಳ ಖುಷಿ, ಪ್ಯಾಟೆ ಗೊಬ್ಬರ ತಂದಿರ್ತಾರೆ, ಕೈನಲ್ಲಿ ಹಾಕಿ ಎಲ್ಲ ಇದು ಮಾಡ್ತೀವಿ, ಸರಿಯಾಗಿ ಕೈ ತೊಳ್ಕೊಳ್ದಿರ ಮೂಗು ಮುಟ್ಕೊಳ್ಳೋದು, ಬಾಯಿ ಮುಟ್ಕೊಳ್ಳೋದು, ಮಕ್ಕಳು ಮುಟ್ಕೊಳ್ಳೋದಾದರೆ, ಇದೇ ಫಂಗಸ್ ಏನಾದರೂ ಮನುಷ್ಯನ ದೇಹದಲ್ಲಿ ಹೋದರೆ ಇಟ್ ಇಸ್ ಹೈಲಿ ಡೇಂಜರಸ್. ಸೊ ಅದರಿಂದ ಎಲ್ಲೋ ಈ ಆರ್ಟಿಕಲ್ ನೋಡಿದಾಗೆ ನನಗೂ ಅದೇ ಅನ್ನಿಸ್ತು, ಪಾಸಿಬಿಲಿಟಿ. ಸರ್, ಈಗ ಫಂಗಸ್ ಎಲ್ಲೆಲ್ಲಿ ಇರುತ್ತೆ ಅನ್ನೋದ್ರ ಬಗ್ಗೆ ನೀವಾಗಲೇ ಹೇಳ್ತಾ ಇದ್ರಿ.
ಈಗ ಈರುಳ್ಳಿ ಕಡಿಮೆ ಮಾಡಬೇಕಾದ್ರೆ ಈರುಳ್ಳಿಲಿ ಕಪ್ಪು ಇರುತ್ತೆ, ಅದು ಬಿಡು ಫಂಗಸ್ ಅಂತಾರೆ. ಆಮೇಲೆ ಮನೇಲಿ ಯಾವುದೋ ವುಡ್ಡಲ್ಲಿ ಯಾವುದೋ ಕಬೋರ್ಡ್ಸು ಡೋರ್ ಇರುತ್ತೆ ಅಂದರೆ ಅಲ್ಲೇನೋ ನೀರು ನಿಂತಿರುತ್ತೆ, ಅದು ಹೋಗಿ ಹೋಗಿ ಅಲ್ಲೇನೋ ಫಂಗಸ್ ಥರ ಬೆಳೆಯುತ್ತೆ. ಇದೆಲ್ಲವನ್ನು ನಾವು ಫಂಗಸ್ ಅಂತ ಕರಿಬೋದಾ? 100%. ಎಲ್ಲಿ ಜೌಗು ಇರುತ್ತಲ್ಲ, ಅಂದ್ರೆ ಥಂಡಿ ಇರುತ್ತಲ್ಲ, ತೇವ ಇರುತ್ತಲ್ಲ, ನೀರಿರುತ್ತಲ್ಲ ಅಂತ ಕಡೆ ಫಂಗಸ್. ಪಾಚಿ ಅಂತೀವಲ್ಲಮ್ಮ, ಅದೇ ಪಾಚಿ ಒಳಗೆ ಫಂಗಸ್ ಇರುತ್ತೆ. ಓಕೆ ಓಕೆ. ನೀವು ಟೂತ್ ಬ್ರಷ್ನ ಯಾರೋ ಮನೆಗೊಳಗೆ ಇಟ್ಟಿರ್ತದೆ, ಜಿರಳೆ ಎಲ್ಲ ಓಡಾಡಿರ್ತದೆ, ಅಂತ ಕಡೆ ಫಂಗಸ್ ಇರುತ್ತೆ. ಎಲ್ಲಿ ಈ ಬಿಸಿಲು ಬೀಳಲ್ವಲ್ಲ ಅಂತ ಕಡೆ ಫಂಗಸ್ ಇರುತ್ತೆ. ಸೊ ಇದು ಮನುಷ್ಯನಿಗೆ ಅಂಟ್ಕೊಳ್ಳುತ್ತೆ. ಸೊ ಒಬ್ಬರಿಂದ ಒಬ್ಬರಿಗೆ ಬರುವಂಥದ್ದು ಇದು ವೆರಿ ವೆರಿ ಕಾಮನ್. ಇದರೊಳಗೆ ಟೀನಿಯಾ ಅಂತೀವಿ ನಮ್ಮ ಭಾಷೆಯಲ್ಲಿ, ಟೀನಿಯಾ ಕ್ರೂರಿಸ್ ಅಂದ್ರೆ, ಕ್ರೂರಿಸ್ ಅಂದ್ರೆ ಬಾಡಿ ಒಳಗೆ ಫಂಗಸ್ ಎಲ್ಲ ಕಡೆ ಇರುತ್ತೆ. ಮಕ್ಕಳಿಗೆ ನೋಡಿ ಒಂಥರ ವೈಟ್ ಬಿಳಿ ಸಿಬ್ರು ಅಂತಾರೆ, ದಟ್ ಇಸ್ ಆಲ್ಸೋ ಫಂಗಸ್. ಸೊ ಇವೆಲ್ಲ ಮನುಷ್ಯನ ದೇಹದಲ್ಲಿ ಕಿವಿ ಒಳಗೆ, ಮೂಗಳಿಗೆ ಸರ್ವೇ ಸಾಮಾನ್ಯ. ಬಟ್ ಇಟ್ ಇಸ್ ನಾಟ್ ಡೇಂಜರಸ್. ಬಟ್ ಮೋಸ್ಟ್ ಡೇಂಜರಸ್ ಫಂಗಸ್ಗಳು ಇದೆ. ಅದನ್ನ ಪರ್ಟಿಕ್ಯುಲರ್ಲಿ ನಾವು ನೋಡಿದ್ದು ಕೊರೋನಾ ಟೈಮ್ನ ಟ್ರೀಟ್ ಮಾಡೋದು. ಇಟ್ ವಾಸ್ ಎ ಯೂನಿಟ್ ಇನ್ ಬೋರಿಂಗ್ ಹಾಸ್ಪಿಟಲ್. ಇಟ್ ವಾಸ್ ಎ ವೆರಿ ಡೇಂಜರಸ್ ಫಂಗಸ್. ಡಿಫಿಕಲ್ಟ್ ಟು ಗೆಟ್ ಅನ್ ಆಂಟಿಬಯೋಟಿಕ್, ವೆರಿ ಕಾಸ್ಟ್ಲಿ. ಎಷ್ಟೋ ಜನ ಸತ್ತೋದ್ರು, ಕಣ್ಣು ಕಳ್ಕೊಂಡ್ರು, ಅರ್ಧ ಇದು ಕೆನ್ನೆನೆ ತೆಗೆದ್ರು. ಇವೆಲ್ಲ ಡೇಂಜರಸ್ ಫಂಗಸ್ಸು. ಅಂಡ್ ಇದು ಯೂಶುವಲಿ ಈ ಫಂಗಸ್ಸು ಎಲ್ಲಿ ತೇವಾಂಶ ಇರುತ್ತಲ್ಲ, ಮಣ್ಣುಗಳಲ್ಲಿ ನಾವು ಭಾಳ ಈಸಿಲಿ ಹ್ಯಾಂಡಲ್ ಮಾಡ್ತೀವಿ. ಮಣ್ಣಿನ ಇದು ಮಾಡೋದು, ಗೊಬ್ಬರ ಹಾಕೋದು. ಪರ್ಟಿಕ್ಯುಲರ್ಲಿ ರೈತರುಗಳು ಅವ್ರಗಳಿಗೆ ದಿನನಿತ್ಯ ಅದರಲ್ಲಿ ಕೆಲಸ ಮಾಡ್ತಾರೆ. ಸರಿಯಾಗಿ ಅವರು ಕೈಗಳು ತೊಳ್ಕೊಳ್ದಿರಾ, ಹೈಜೀನ್ ಕಾಪಾಡಲಿಲ್ಲ ಅಂದ್ರೆ ಈ ಫಂಗಸ್ ಒಬ್ಬರಿಂದ ಒಬ್ರಿಗೆ ಹೋಗ್ತಾನೆ ಇರುತ್ತೆ. ಓಕೆ, ರೋಗ ಲಕ್ಷಣಗಳು ಅದು ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋದು ಆಮೇಲೆ ನಾನು ತಗೊಳ್ತೀನಿ ಸರ್, ಮಾತಾಡ್ತೀನಿ. ನನಗೆ ಅದೇನು ಎಕ್ಸ್ಪೋರ್ಟ್ ಮಾಡಿದ್ರು, ಅದನ್ನು ರವಾನೆ ಮಾಡಿದ್ರು, ತೊಗೊಂಡು ಹೋದ್ರು ಅನ್ನೋ ಕಾನ್ಸೆಪ್ಟ್ ಬಗ್ಗೆ ಸರ್. ಈಗ ವೈರಾಣು ಅಥವಾ ಬ್ಯಾಕ್ಟೀರಿಯಾ ಅಂದಾಗ ಅದು ಅತಿ ಸೂಕ್ಷ್ಮ ಅನ್ನುವಂಥ ಒಂದು ಮನೋಭಾವ ಇರುತ್ತೆ. ಈಗ ಫಂಗಸ್ ಅಂದಾಗ ಅದು ಹೆಂಗೆ, ಅದ್ರದ್ದು ವಿಸಿಬಿಲಿಟಿ ಹೆಂಗೆ, ಅದನ್ನು ಕ್ಯಾರಿ ಮಾಡ್ತಾರೆ ಅಂದರೆ ಅದನ್ನ ಏನ್ರಲ್ಲಿ ತುಂಬಿಸ್ಕೊಂಡು ಹೋಗ್ತಾರೆ ಅಥವಾ ಹೆಂಗೆ ಅದನ್ನ ಕ್ಯಾರಿ ಮಾಡ್ತಾರೆ ಸರ್? ಇಲ್ಲ, ಹೆಂಗ್ ಬೇಕಾದ್ರೆ ಕ್ಯಾರಿ ಮಾಡ್ಬೋದು. ಇದು ಬಹಳ ಈಸಿ. ವೈರಸ್ಸಿಗೆ ಕಂಪೇರ್ ಮಾಡಿದ್ರೆ ಅದು ಗಾಳಿಯಲ್ಲಿ ಇರುತ್ತೆ, ಮಣ್ಣು ಗಿಣ್ಣು ಅದ್ರೊಳಗೆ ಕಡಿಮೆ ಇರುತ್ತೆ. ಬಟ್ ಇದ್ರನ್ನ ನೀವು ಒಂದಷ್ಟು ಮಣ್ಣನ್ನ, ಕೊಳೆತ ಮಣ್ಣು ಅಥವಾ ಗಲೀಜ್ ಮಣ್ಣು ಅಥವಾ ಕೊಳೆತೋಗಿರೋ ತರಕಾರಿಗಳು ಇರ್ತಾವಲ್ಲ, ಹಣ್ಣುಗಳು ಅವೆಲ್ಲ, ಅದನ್ನೊಂದಷ್ಟು ಇದ್ರಲ್ಲಿ ಹಾಕ್ಬಿಟ್ಟು ಟ್ರಾನ್ಸ್ಪೋರ್ಟ್, ಏರ್ಪೋರ್ಟ್ ನಾವು ರೆಗ್ಯುಲರ್ ತಗೊಂಡೋದ್ರೆ ಹಿಡಿದಾಕ್ತಾರೆ. ಈ ಸ್ಮಗ್ಲಿಂಗ್ ಮಾಡೋರು ಅಥವಾ ಈ ರೀತಿ ಬಯಾಲಜಿಕಲ್ ಅವ್ರಿಗೆ ಬೇರೆ ಮೀನ್ಸ್ ಇರುತ್ತೆ. ಬಟ್ ಎಲ್ಲೋ ಒಂದ್ ಕಡೆ ಇವರು ಆ ಥರ ಅದನ್ನ ರೆಡಿ ಮಾಡ್ಕೋಬಹುದು. ದಿಸ್ ಅನದರ್ ಇಸ್ ಒನ್. ಸೊ ನೀವು ಚೈನಾದೊಳಗೆ ಮ್ಯಾನುಫ್ಯಾಕ್ಚರ್ ಮಾಡ್ಕೋಬಹುದು. ಮ್ಯಾನುಫ್ಯಾಕ್ಚರ್ ಅಲ್ಲ, ಅದನ್ನ ಪ್ರಿಸರ್ವ್ ಮಾಡಬಹುದು. ಎಲ್ಲ ಒಂದು ಫಂಗಲ್ ಇರ್ತದೆ, ಅದನ್ನೆಲ್ಲ ಕಲೆಕ್ಟ್ ಮಾಡ್ಕೊಳ್ತಾರೆ. ಸೊ ಅದಕ್ಕೇನು ಗೊಬ್ಬರ ಹಾಕೋದಂತಲ್ಲ, ಗೊಬ್ಬರದಲ್ಲೇ ಅದಿರುತ್ತೆ. ಅದನ್ನ ಆ ಪರ್ಟಿಕ್ಯುಲರ್ ಟೆಂಪರೇಚರ್ನಲ್ಲಿ ತೇವಾಂಶ ಇರುವಂತ ಕಂಟೈನರ್ನಲ್ಲಿ ಹಾಕೊಂಡು ತಗೊಂಡೋಗ್ಬೋದು. ಅಲ್ಲೆಲ್ಲ ನಾವು ಹೋಗಿ ಪರ್ಟಿಕ್ಯುಲರ್ಲಿ ಹ್ಯೂಮನ್ ಕಾನ್ಸಂಟ್ರೇಷನ್ ಎಲ್ಲಿರುತ್ತಲ್ಲ, ಶಾಲಾ ಮಕ್ಕಳಿರ್ಬೋದು ಅಥವಾ ಇನ್ಯಾವುದೋ ಒಂದು ಜಾತ್ರೆ ಇರ್ಬೋದು, ಅಂತ ಕಡೆ ನೀರಿಗೆ ಹಾಕ್ಬಿಟ್ರೆ ನೀರೊಳಗಿಂದ, ಸೊ ನೀರು ಕುಡಿಯೋದಷ್ಟೇ ಅಲ್ಲ, ತೊಳ್ಕೊಳ್ತಾರೆ. ಅವ್ರಿಗೆ ಗೊತ್ತಿರಲ್ಲ ಇದ್ರೊಳಗೆ ಫಂಗಸ್ ಇದೆ ಅಂತ. ಸೊ ಆ ರೀತಿ ಬಯಾಲಜಿಕಲ್ ವಾರ್ ಮಾಡ್ಬೋದು. ಸೊ ಫಂಗಸ್ ಕ್ಯಾನ್ ಬಿ ಯುಟಿಲೈಸ್ಡ್. ಸೊ ಅದನ್ನ ಆ ನೀರು ತೊಳೆಯುವಾಗ ಅವ್ನಿಗೇನಾದ್ರೂ ಮೂಗೊಳಗೆ ಹೋಯ್ತು ಅಂದ್ರೆ ಅಥವಾ ಉಸಿರಾಡಿದ್ರೆ ಶ್ವಾಸಕೋಶಕ್ಕೆ ಹೋಗುತ್ತೆ. ಸೊ ಸಿಸ್ಟಮಿಕ್ ಎಂಟ್ರಿ ಅಂತೀವಿ ನಾವು. ಸೊ ಸಿಸ್ಟಮ್ಸ್ಗೆ, ಲಂಗ್ಸ್ ಆಗಲಿ, ಇಂಟೆಸ್ಟೈನ್ ಆಗಲಿ, ನಮ್ಮ ದೇಹದೊಳಗೆ ಕಿಡ್ನಿ ಆಗಲಿ, ಯಾವುದಕ್ಕ ನಾವು ಹೋದ್ರೂ ಕೂಡ ಫಂಗಸ್ಸು ಅಲ್ಲಿ ಮಲ್ಟಿಪ್ಲೈ ಆಗುತ್ತೆ, ರೋಗ ಲಕ್ಷಣಗಳು ತರ್ತದೆ. ನೀವು ಕೊರೋನಾ ಟೈಮಲ್ಲಿ ನನಗೆ ಹೇಳಿದ ನೆನಪಿದೆ ಸರ್. ಇವು ಯಾವುದೇ ಜ್ವರ ಬಂದ್ರು 3 ದಿವಸ ಇರುತ್ತೆ, ಯಾವ ಶೀತ ಕೆಮ್ಮು ಬಂದ್ರು 7 ದಿವಸ ಇರುತ್ತೆ, ಕೊರೋನಾ ಬಂದ್ರು ಹಾರ್ಡ್ಲಿ 14 days, ಯೋಚನೆ ಮಾಡ್ಬಿಡಿ, ಈ ತರ ಧೈರ್ಯ ಕೊಡ್ತಿದ್ರಿ. ಫಂಗಸ್ ವಿಷಯದಲ್ಲಿ ಹೆಂಗೆ ಸರ್? ಇಲ್ಲ, ಇದು ಎಂಟೈರ್ಲಿ ಡಿಫರೆಂಟ್. ಹೌದಾ? ಹೌದು. ಅದು ಇಂಟ್ರಾ ಸೆಲ್ಯುಲರ್ ಹೋಗೋದು, ಸೆಲ್ಲೊಳಕ್ಕೆ ಹೋಗಿ ಅದು ಮಲ್ಟಿಪ್ಲೈ. ಇದಂಗಲ್ಲ. ಸೊ ಇಂಟೆಸ್ಟೈನ್ಗೆ ಹೋದ್ರೆ ಇಂಟೆಸ್ಟೈನ್ನೇ ಹಾಳು ಮಾಡಿಬಿಡುತ್ತೆ. ಶ್ವಾಸಕೋಶಕ್ಕೆ ಹೋದ್ರೆ ಆಲ್ವಿಯೋಲೈ ಇರುತ್ತೆ, ಅದನ್ನೇ ಹಾಳು ಮಾಡಿಬಿಡುತ್ತೆ. ಸೊ ಇದಕ್ಕೂ ಅದಕ್ಕೂ ಮೆಥಡ್ ಆಫ್ ಆಕ್ಷನ್ ಇಸ್ ಡಿಫರೆಂಟ್. ಪರ್ಟಿಕ್ಯುಲರ್ ವೈರಸ್ ಮಾತ್ರ ಇಟ್ ಹ್ಯಾಸ್ ಟು ಎಂಟರ್ ದ ಸೆಲ್, ಇದು ಹಂಗಲ್ಲ. ಸೊ ನಮ್ಮ RNA DNA ಯೂಸ್ ಮಾಡ್ಕೊಳ್ಳಲ್ಲ. ಸೊ ಇದು ಒಂದು ರೀತಿಯ ಸಾಂಕ್ರಾಮಿಕ ಅಂಟು ರೋಗ. ನಾನು ಬಿಗಿನಿಂಗ್ ನಲ್ಲೇ ನಿಮ್ಗೊಂದು ಮಾತು ಹೇಳೋಣ ಅಂತಿದ್ದೆ ನೋಡಿ. ಮನುಷ್ಯನ ಕಾಯಿಲೆಗಳಲ್ಲಿ 2 ವಿಧ. ಒಂದು ಸಾಂಕ್ರಾಮಿಕ, ಒಬ್ಬರಿಂದ ಒಬ್ಬರಿಗೆ ಹರಡುವಂಥದ್ದು. ಇನ್ನೊಂದು ಸಾಂಕ್ರಾಮಿಕ ಅಲ್ಲ ಅಂತ. ಇವಾಗ ಹಾರ್ಟ್ ಅಟ್ಯಾಕು, ಡಯಾಬಿಟಿಸು, ವ್ಯಾಸ್ಕ್ಯುಲರ್ ಕಾಸು ಅದೆಲ್ಲ ಇಂಡಿವಿಜುವಲ್. ಬಟ್ ಇದು ಒಬ್ಬರಿಂದ ಹರಡುವಂಥ ಸಾಂಕ್ರಾಮಿಕ ರೋಗಗಳಲ್ಲಿ ವೈರಸ್ಸು, ಬ್ಯಾಕ್ಟೀರಿಯಾ, ಫಂಗಸ್
ಇವು ಮೂರು ಕೂಡ ಒಬ್ಬರಿಂದ ಒಬ್ಬರಿಗೆ ಹರಡುವಂಥ ಸಮಾಜದಲ್ಲಿ ಅಟ್ಮಾಸ್ಫಿಯರ್ನಲ್ಲಿ ಕ್ಯಾರಿ ಆಗುವಂಥ ಸಾಂಕ್ರಾಮಿಕ ರೋಗದ ಲಕ್ಷಣಗಳು ಇವೆ. ಒಬ್ಬ ವ್ಯಕ್ತಿಯ ದೇಹಕ್ಕೆ ಫಂಗಸ್ ಬಂದಿದೆ, ಏನೆಲ್ಲ ಆಗುತ್ತೆ ಸರ್? ಅವನಲ್ಲಿ ಆಗುವಂಥ ಬದಲಾವಣೆಗಳು ಎಷ್ಟರ ಮಟ್ಟಿಗೆ ಬಾಧಿಸುತ್ತೆ? 3 ವೆರೈಟಿ. ಸೂಪರ್ಫಿಷಿಯಲ್ ಏನಂತ ಇದಾಗಲ್ಲ. ಪರ್ಟಿಕ್ಯುಲರ್ಲಿ ನಮ್ಮ ದೇಹದಲ್ಲಿ ಎಲ್ಲಿ ಮಾಯಿಶ್ಚರ್ ಇರುತ್ತಲ್ಲ, ಕಂಕಳಲ್ಲಿ ಎಲ್ಲಿ ಸ್ವೆಟ್ಟಿಂಗ್ ಇರುತ್ತಲ್ಲ, ತೊಡೆ ಸಂದಿಯಲ್ಲಿ, ಪರ್ಟಿಕ್ಯುಲರ್ಲಿ ದಿನ ಸ್ನಾನ ಮಾಡದಿರೋಂಥವ್ರು, ಪಾಪ ಎಲ್ಲರೂ ಮಾಡಲ್ಲ, ಕೂಲಿ ಕಾರ್ಮಿಕರು ಅವರೆಲ್ಲ ಇದಿಲ್ಲ. ಸೊ ಅದು ಆಲ್ ಲೋ ಕ್ಲಾಸ್ ಕ್ಯಾಟಗರಿ, ಲೋ ಕ್ಲಾಸ್ ಅಂದರೆ ಮಿಡ್ಲ್ ಕ್ಲಾಸ್, ಪಾಪ ಅವ್ರದ್ದೇ ಆದ ಕಷ್ಟ ಅಂಥವರಲ್ಲಿ ಇದು ಕಾಮನ್. ಬಟ್ ಲಕ್ಕಿಲಿ ಸೂಪರ್ಫಿಷಿಯಲ್ ಫಂಗಸ್ನಲ್ಲಿ ಸಫರಿಂಗ್ ಬಿಟ್ಟರೆ ಈ ಡೆತ್ ಆಗಲ್ಲ. ಅದಾದಮೇಲೆ ಸಬ್ಕ್ಯೂಟೇನಿಯಸ್ ಅಂದರೆ ಚರ್ಮದ ಕೆಳಗಡೆ ಮೈಸೆಟೋಮಾ ಅಂತೀವಿ ನಾವು, ಅದಕ್ಕೆ ಬೇರೆ ಬೇರೆ ಹೆಸರುಗಳಿದ್ದಾವೆ. ಬಟ್ ಇದ್ರೊಳಗೆ ಹೋದರೆ, ಲಂಗ್ಸ್ ಒಳಗೆ ಹೋದರೆ ಅಲ್ಲಿ ಭಾಳ ಸಾರಿ ನಾವು ಈ ಪರ್ಟಿಕ್ಯುಲರ್ ಇದರಲ್ಲಿ ನಿಮ್ಗೆ ಹೇಳ್ತೀನಿ, ಅದ್ರ ಹೆಸರು ಇದೆ, ಮ್ಯೂಕಾರ್ ಮೈಕೋಸಿಸ್ ಅಂತೀವಿ ನಾವು. ಸೊ ಇವೆಲ್ಲ ಡಿಫ್ರೆಂಟ್ ವೆರೈಟೀಸು ಈ ಡೀಪ್ ಫಂಗಸ್ನಲ್ಲಿ. ಅದರೊಳಗೆ ಫೇಲ್ಯೂರ್ ಆಗ್ತಾವೆ ಆರ್ಗನ್. ಇವಾಗ ಇಂಟೆಸ್ಟೈನ್ ತನ್ನ ಕೆಲಸ ಮಾಡಬೇಕಲ್ಲ, ಪೆರಿಸ್ಟಾಲ್ಸಿಸ್ ಹೊರಟೋಗುತ್ತೆ. ಉಸಿರಾಟದಲ್ಲಿ 3 ಲೋಬ್ಸ್ ಇದಾವಲ್ಲ, ಆಕ್ಸಿಜನ್ ಎಕ್ಸ್ಚೇಂಜ್ ಆಗಬೇಕಲ್ಲ, ಆಕ್ಸಿಜನ್ ಎಕ್ಸ್ಚೇಂಜ್ ಆಗಲ್ಲ. ಲೋಬ್ನೊಳಗೆ ನ್ಯೂಮೋನಿಯಾ ಆಗ್ಬಿಡುತ್ತೆ. ಫಂಗಲ್ ನ್ಯೂಮೋನಿಯಾ ಆಗ್ಬೋದು, ಬ್ಯಾಕ್ಟೀರಿಯಲ್ ನ್ಯೂಮೋನಿಯಾ ಆಗ್ಬೋದು. ಸೊ ಅಂಥವನ್ನ ನಾವು ಟ್ರೀಟ್ ಮಾಡಲಿಲ್ಲ ಅಂದರೆ ಉಸಿರಾಟದ ಕಷ್ಟ ಬರ್ತದೆ, ಅವ್ರಿಗೆ ವೆಂಟಿಲೇಟರ್ ಸಪೋರ್ಟ್ ಇಲ್ಲದೆ ಸತ್ತು ಹೋಗ್ತಾರೆ. ಸೊ ಡೆಫಿನೆಟ್ಲಿ ಯಾವುದೇ ಒಂದು ಫಂಗಸ್ಸು ಯಾವ ವೆರೈಟಿ ಅಂತ ಇದ್ರು, 3 ಇಂಪಾರ್ಟೆಂಟ್ ವೆರೈಟಿ ಇದ್ದಾವೆ. ಸೂಪರ್ಫಿಷಿಯಲ್, ಸಬ್ಕ್ಯೂಟೇನಿಯಸ್ ಆ್ಯಂಡ್ ಡೀಪ್ ಸಿಸ್ಟಮಿಕ್ ಅಂತೀವಿ. ಸಿಸ್ಟಮ್ ಅಂದರೆ ನಮ್ಮ ದೇಹದ ಸಿಸ್ಟಮ್, ಲಂಗ್ಸು, ಇಂಟೆಸ್ಟೈನು, ಕಿಡ್ನಿ, ಇವೆಲ್ಲ ಹೋದರೆ ಕಿಡ್ನಿ ಫೇಲ್ಯೂರ್ ಆಗಿಬಿಡ್ತಾರೆ. ಸೊ ಒನ್ಸ್ ಕಿಡ್ನಿ ಫೇಲ್ಯೂರ್ ಅಂದರೆ ದೇ ಡೈ. ಸೊ ಆದ್ದರಿಂದ ಫಂಗಸ್ ಬಗ್ಗೆ ನಾವು ಭಾಳ ಎಚ್ಚರವಾಗಿರಬೇಕು, ತುಂಬ ಲೈಟಾಗಿ ತಗೋಬಾರ್ದು. ಯಾವ ಲಕ್ಷಣಗಳಿಂದ ಒಬ್ಬ ವ್ಯಕ್ತಿ ನಾನು ಈ ಫಂಗಸ್ನಿಂದ ಬಾಧಿಸ್ತಾ ಇದ್ದೀನಿ ಅಂತ ಗುರುತು ಹಿಡ್ಕೊಳ್ಳೋದು ಹೆಂಗೆ? ಫಸ್ಟ್ ಅವ್ನು ಡಯಾಗ್ನೋಸ್ ಮಾಡ್ಕೋಬೇಕಲ್ಲ. ಇಲ್ಲ, ಸೂಪರ್ಫಿಷಿಯಲ್ ಎಲ್ರಿಗೂ ಗೊತ್ತಾಗುತ್ತೆ. ಯಾಕೋ ನನಗೆ ಬಣ್ಣ ಚೇಂಜ್ ಆಗಿದೆ, ಪಿಗ್ಮೆಂಟೇಷನ್ ಬರುತ್ತೆ, ಬ್ಲ್ಯಾಕ್ ಪಿಗ್ಮೆಂಟೇಷನ್, ಮೈ ಮೇಲೆ ಅಲ್ಲೆಲ್ಲ ಕಪ್ಪು ಪಿಗ್ಮೆಂಟೇಷನು, ಇಚ್ಚಿಂಗು, ರ್ಯಾಷಸ್ ಅಂತೀವಿ ನಾವು. ಇವೆಲ್ಲ ಇದ್ದಾಗ ಎನಿ ಪಾರ್ಟ್ ಆಫ್ ದಿ ಬಾಡಿ. ಸೊ ಪರ್ಟಿಕ್ಯುಲರ್ ಮಾಯಿಶ್ಚರ್ ಎಲ್ಲಿ ಇರುತ್ತಲ್ಲ ಅಂತ ಕಡೆ. ಸೊ ಅಂಡ್ ಇಟ್ ಈಸ್ ಸೆಕ್ಷುಯಲಿ ಟ್ರಾನ್ಸ್ಮಿಟೆಡ್ ಆಲ್ಸೋ. ಗಂಡನಿಗಿದ್ರೆ ಹೆಂಡತಿಗೆ ಬರ್ಬೋದು, ಹೆಂಡತಿಗಿದ್ರೆ ಗಂಡನಿಗೆ ಬರ್ಬೋದು. ಸೊ ಇವರು ಹ್ಯಾಂಡಲ್ ಮಾಡಿ ಉಗುರಿಗೆಲ್ಲ ಬರುತ್ತೆ ಫಂಗಸ್. ಕ್ರಾನಿಕ್ ಫಂಗಲ್ ಇನ್ಫೆಕ್ಷನ್ ಅಂತೀವಿ. ಉಗುರು, ಕೂದಲು, ಕಲೆಗೆ, ಇವೆಲ್ಲ ಗೊತ್ತಾದಾಗೆ ಇನ್ವೇರಿಯಬಲಿ ಅವರು ದೇ ಗೋ ಟು ದೇರ್ ಫ್ಯಾಮಿಲಿ ಡಾಕ್ಟರ್ ಅಥವಾ ಡರ್ಮಟಾಲಜಿಸ್ಟ್, ಸ್ಕಿನ್ ಡಾಕ್ಟರ್ ಹತ್ರ ಹೋದಾಗೆ ಅವರು ಡಯಾಗ್ನೋಸ್ ಮಾಡ್ತಾರೆ. ದಟ್ ಇಸ್ ಅನ್ಫಾರ್ಚುನೇಟ್ಲಿ ಈ ಡೀಪ್ ಫಂಗಸ್ ಇದೆಯಲ್ಲ, ಇದು ಅವರಿಗೆ ಎಲ್ಲೋ ಚೆನ್ನಾಗೇ ಇದ್ರು, ಅದರೊಳಗಾಗಿ ಎಂಥವ್ರಿಗೆ ಇದು ಬರುತ್ತೆ ಅಂದರೆ ಇಮ್ಯುನೋ ಕಾಂಪ್ರಮೈಸ್ಡ್ ಪೇಷಂಟ್ಸ್. ಅದು ವೆರಿ ಇಂಪಾರ್ಟೆಂಟ್. ಹೆಲ್ತಿ ಪರ್ಸನ್ಗೆ ಅಷ್ಟು ಅಫೆಕ್ಟ್ ಆಗಲ್ಲ. ಡಯಾಬಿಟಿಸ್ ಇರೋರಿಗೆ, ಆಲ್ರೆಡಿ ಕ್ಯಾನ್ಸರಿ ಟ್ರೀಟ್ಮೆಂಟ್ ತೊಗೋತಿರೋರಿಗೆ, ಸೊ ಎಲ್ಲೋ ಒಂದು ಕಡೆ ತುಂಬ ಆಂಟಿಬಯೋಟಿಕ್ಸ್ ತೊಗೋತಾ ಇರ್ತಾರೆ. ನೋಡಿ ದೇವ್ರು ಹೆಂಗೆ ಮಾಡಿದಾನೆ ಸಿಸ್ಟಮ್ಮು. ಈ ಬ್ಯಾಕ್ಟೀರಿಯಾ, ಫಂಗಸ್ ಎರಡು ಫ್ರೆಂಡ್ಲಿಯಾಗಿ ನಮ್ಮ ದೇಹದ ಮೇಲೆ ಇರ್ತವೆ. ನೀವು ಯಾವಾಗ ಪ್ರತಿ ಸಾರಿ ನೆಗಡಿ ಬಂದಾಗೂ ಬೇಕೋ ಬೇಡವೋ ಆಂಟಿಬಯೋಟಿಕ್ ತೊಗೊಳ್ಳೋದು. ಸೊ ಬ್ಯಾಕ್ಟೀರಿಯಾ ಎಲ್ಲ ಸತ್ತೋದ್ರೆ ಫಂಗಸ್ಸಿಗೆ ಖುಷಿ. ನೋಡಿ ಇದು ಹೆಂಗಿದೆ, ರಿಲೇಶನ್ಶಿಪ್ ಹೆಂಗಿದೆ ಅಂದ್ರೆ, ಸೊ ಇದು ಸ್ಪ್ರೆಡ್ ಆಗುತ್ತೆ. ಸೊ ಅದಕ್ಕೇನೆ ಭಾಳ ಕೇರ್ಫುಲ್. ಅದಕ್ಕೆ ಡೋಂಟ್ ಮಿಸ್ ಯೂಸ್ ಆಂಟಿಬಯೋಟಿಕ್ಸ್ ಅಂತೀವಿ ನಾವು. ಒಂದಲ್ಲಿ ನಾವು ಎಲ್ಲ ಇದು ತೊಗೊಳ್ಳೋದು. ಯಾವಾಗ ಬಾಯಿನೊಳಗೆ ರೆಗ್ಯುಲರ್ ಫಂಗಸ್ ಇರುತ್ತೆ, ಇವೆಲ್ಲ ನಾವು ಕಮೆನ್ಸಲ್ಸ್ ಅಂತೀವಿ ನಾವು. ನೋಡಿ ನಮ್ಮ ಭಾಷೆಯಲ್ಲಿ ಪೆಥೋಜೆನಿಕ್ ಆರ್ಗ್ಯಾನಿಸಮ್ಸ್ ಬೇರೆ, ಕಮೆನ್ಸಲ್ಸ್ ಅಂದರೆ ಫ್ರೆಂಡ್ಲಿ ಫಂಗಸ್ಸು ಇದೆ, ಫ್ರೆಂಡ್ಲಿ ಬ್ಯಾಕ್ಟೀರಿಯಾ ಇದೆ ನಮ್ಮ ದೇಶದಲ್ಲಿ. ಯಾವ ನಾವು ಬ್ಯಾಕ್ಟೀರಿಯಾನೆಲ್ಲ ಕೊಂದುಬಿಡ್ತೀವಲ್ಲ, ಬಾಯಿನಾಗಿರೋ ಫಂಗಸ್ಸು ಯಾವಾಗ ಕ್ಯಾಂಡಿಡಿಯಸ್ ಆಗಿ ಆಗುತ್ತೆ, ಬಾಯಿ ನುಂಗಕ್ಕಾಗಲ್ಲ, ಅನ್ನನಾಳದಲ್ಲಿ ಫಂಗಸ್ ಆಗುತ್ತೆ. ನಾವು ಎಂಡೋಸ್ಕೋಪಿ ಮಾಡಿದಾಗೆ ಅದನ್ನು ನೋಡ್ತೀವಿ ಕ್ಯಾಂಡಿಡಿಯಾಸಿಸ್ ಆಗಿದೆ ಅಂತ. ಅದಕ್ಕೆಲ್ಲ ಮತ್ತೆ ಟ್ರೀಟ್ಮೆಂಟ್ ಕೊಡಬೇಕು. ಸೊ ಎಷ್ಟೋ ಸಾರಿ ಪೆಪ್ಟಿಕ್ ಅಲ್ಸರ್, ಬಾಯಿ ತುಂಬ ಉಣ್ಣಾಗ್ಬಿಡುತ್ತೆ. ಬಾಯಿ ನೋಡಿದ್ರೆ ಬೆಳ್ಳಗೆ ಈ ತೆಂಗಿನ ಚಿಪ್ನೊಳಗೆ ಹೆಂಗೆ ಬೂಸ್ಟ್ ಇರುತ್ತಲ್ಲ ಹಂಗಿರುತ್ತೆ. ಸೊ ಇವೆಲ್ಲವೂ ಕೂಡ ಅದರಿಂದ. ಸೊ ಎಕೋಸಿಸ್ಟಮ್ ಅಂತೀವಲ್ಲ, ಹೆಂಗೆ ಹಾವು ಇದನ್ನು ಇಲಿ ತಿಂದು ರೈತನ ಕಾಪಾಡುತ್ತಲ್ಲ, ಆ ಥರ ನಮ್ಮ ದೇಹದಲ್ಲಿ ಬ್ಯಾಕ್ಟೀರಿಯಾ ಫಂಗಸ್ನ ಓವರ್ಟೇಕ್ ಮಾಡ್ದಂಗೆ ಅವೆರಡು ಬ್ಯಾಲೆನ್ಸ್ ಆಗಿ ಮಾಡ್ತಾ ಇರ್ತವೆ. ಸೊ ನಮ್ಮ ನಾಲೆಡ್ಜ್ ಇಲ್ದಿರ ತುಂಬ ಆಂಟಿಬಯೋಟಿಕ್ ತೊಗೊಂಡು ಬ್ಯಾಕ್ಟೀರಿಯಾ ಇದಾಗುತ್ತೆ. ಬಟ್ ಸೀರಿಯಸ್ ಸಿಚುಯೇಷನ್ ಅಂದರೆ ಅದೇ ಸೇಮ್, ಉಸಿರಾಟ ಯಾಕೋ ಇದ್ಕಿದ್ದಂಗೆ ಆರೋಗ್ಯ ಕೆಟ್ಟೋಯ್ತು, ಉಸಿರಾಟ ಆಗ್ತಾ ಇಲ್ಲ, ಎಲ್ಲ ಜ್ವರ ಬರ್ತಾ ಇದೆ, ತುಂಬ ವೀಕ್ ಆಗ್ತಾ ಇದ್ದಾರೆ, ಅವಾಗೆ
ನಮಗೆ ICU ಟ್ರೀಟ್ಮೆಂಟ್ ಬೇಕಾಗುತ್ತೆ ಅಥವಾ ಎಲ್ಲೋ ಒಂದು ಕಡೆ ಇಂಟರ್ವೆನ್ಷನ್ ಬೇಕಾಗುತ್ತೆ. ಇದನ್ನು ನಾವು ಕೋವಿಡ್ ಟೈಮ್ನ ನೋಡ್ದು. ಸೊ ಆ ಎಫೆಕ್ಟ್ ಇವತ್ತು ಕೋವಿಡ್ ಹೆಂಗೆ ನಾವು ಭಯಪಟ್ಟವಲ್ಲ, ಈ ಮ್ಯೂಕೋರ್ಮೈಕೋಸಿಸ್ ಅಂತೀವಿ ನಾವು, ಅದು ಡೀಪ್ ಟಿಶ್ಯೂ ಅಫೆಕ್ಟ್ ಮಾಡೋ ಅದನ್ನ ಈಸಿಲಿ ದೇ ಕ್ಯಾನ್ ಕ್ಯಾರಿ. ಚೈನಾದಿಂದ ಅಮೆರಿಕ ತೊಗೊಂಡೋಗಿ ಅವರು ಸ್ಟ್ರಾಟಜಿಕ್ ಪಾಯಿಂಟ್ಸ್ ಕಾಮನ್ ಇದರೊಳಗೆ, ಅಮೆರಿಕಾಗೆ ಹೆಂಗೆ ಮಾಡ್ತಾರೋ ನಮ್ಗೆ ಗೊತ್ತಿಲ್ಲ, ಅಂಥದ್ದು ನಮ್ಮ ದೇಶದಲ್ಲಿ ಮಾಡೋದು ಭಾಳ ಈಸಿ. ಹೌದು, ನಮ್ಮಲ್ಲಿ ಎಲ್ಲಿ ಒಂದು ಮದುವೆ ಮನೆಯೊಳಗೆ ಅಲ್ಲಿ ಊಟ ಮಾಡತ್ತವ ಆ ಎಲೆಗಳ ಜೊತೆಗೆ ಹಾಕಿರ್ ಸಾಕ್ಬೋಯ್ತು, ಆ ರೀತಿ ಇದೆ. ಬಟ್ ಎನಿವೆ ಐ ಡೋಂಟ್ ನೋ ಬಿಟ್ವೀನ್ ಚೈನಾ ಆ್ಯಂಡ್ ಇದು ಮಿಸೈಲ್ಸ್ಗಿಂತಲೂ ಮೋರ್ ಡೇ ಈಸಿ ಅಂದ್ರೆ ಇದು ಅಂತ ಕಾಣುತ್ತೆ ಬಯಾಲಜಿಕಲ್ ವಾರ್. ಅದಕ್ಕೆ ಅದು ಆಗಿರ್ಬೇಕು. ನೋಡಿ ಸರ್, ಈಗ ಮುಂಚೆ ಎಲ್ಲ ಗನ್ ಹಿಡ್ಕೊಂಡು ದೇಶಗಳ ಏನು ಸೈನಿಕರು ಹೊಡೆದಾಡ್ತಿದ್ರು, ಇವಾಗ ಚೇಂಜೇ ಮಾಡ್ಕೊಂಡ್ಬಿಟ್ಟಿದ್ದಾರೆ ಯುದ್ಧದ ಶೈಲಿಯನ್ನ. ನೋಡಿ ಈಸಿಲಿ ಆಗುವಂಥದ್ದು ಇದು. ಸೊ ಹಂಗಾಗಿ ಎಲ್ಲೋ ಒಂದು ಕಡೆ ವಿ ಮಸ್ಟ್ ಬಿ ಕೇರ್ಫುಲ್ ಅಂತ. ಸೊ ನಾವೇನೇನೋ ಕೇಳೋ ವರ್ಲ್ಡ್ನೊಳಗೆ ವಾಟರ್ ಯುದ್ಧ ಆಗುತ್ತೆ, ಆಕ್ಸಿಜನ್ ಯುದ್ಧ ಆಗುತ್ತೆ ಅಂತ, ಇವತ್ತು ಬಯಾಲಜಿಕಲ್ ವಾರ್. ಹೌದು ಸರ್. ಸರ್, ಈಗ ಟ್ರೀಟ್ಮೆಂಟ್ ವಿಷಯಕ್ಕೆ ಬರೋದಾದ್ರೆ ಯಾವ ಥರ, ಈಗ ಫಂಗಸ್ ಅಲ್ಲಿ ಒಬ್ಬ ವ್ಯಕ್ತಿ ತುಂಬಾ ಬಾಧಿಸ್ಬಿಟ್ಟು ಸಮಸ್ಯೆಲಿ ಇದ್ದಾನೆ, ಅವನು ಅನಾರೋಗ್ಯ ಪೀಡಿತ, ಈ ಸಂದರ್ಭದಲ್ಲಿ ಟ್ರೀಟ್ಮೆಂಟ್ ಹೆಂಗೆ, ಯಾವ ಥರ ಇರುತ್ತೆ? ಇಲ್ಲ, ಇವತ್ತು ಆ್ಯಕ್ಚುಲಿ ವಂಡರ್ಫುಲ್ ಆಂಟಿ ಫಂಗಲ್ ಡ್ರಗ್ಸ್ ಇದ್ದಾವೆ. ಪರ್ಟಿಕ್ಯುಲರ್ ಸೂಪರ್ಫಿಷಿಯಲ್ ಫಂಗಲ್ಗೆ ಅಪ್ಲಿಕೇಶನ್ಸ್ ಬರ್ತವೆ. ಸೊ ಆಯಿಂಟ್ಮೆಂಟು, ಲೋಷನ್ಸು ಇದೆಲ್ಲ ಯೂಶಲಿ ಸ್ಕಿನ್ ಡಾಕ್ಟರ್ಗಳು ಕೊಡ್ತಾರೆ. ಆಂಟಿ ಫಂಗಲ್ ಟ್ಯಾಬ್ಲೆಟ್ಸು ಇದ್ದಾವೆ. ಆ್ಯಂಡ್ ಪರ್ಟಿಕ್ಯುಲರ್ಲಿ ಈ ಸಿವಿಯರ್ ಇನ್ಫೆಕ್ಷನ್ಗೆ ಆಂಪೋಟೆರಿಸಿನ್ ಅಂತ, ಅನ್ಫಾರ್ಚುನೇಟ್ಲಿ ಇಟ್ ಈಸ್ ಎ ವೆರಿ ಕಾಸ್ಟ್ಲಿ ಡ್ರಗ್ ಆ್ಯಂಡ್ ಅವೈಲೇಬಿಲಿಟಿನೂ ಕಡಿಮೆ. ಇನ್ಫ್ಯಾಕ್ಟ್ ಆ ಟೈಮ್ನಲ್ಲಿ ಎಷ್ಟೋ ಬಡಬಗ್ಗರಿಗೆ ಇದನ್ನು ತೊಗೊಳ್ಲಿಕ್ಕಾಗಲಿಲ್ಲ. ಅದು ಸ್ಕೇರ್ಸಿಟಿನೂ ಕೂಡ. ಯಾವಾಗ ನಾವು ಕೋವಿಡ್ಗೂ ಕೂಡ ರ್ಯಾಮ್ಡೆಸಿವಿರ್ ಇಂಜೆಕ್ಷನ್ ಹೆಂಗೆ 4,000 ರೂಪಾಯಿ ಇದ್ದಿದ್ದು 60,000 ರೂಪಾಯಿಗೆ ಹೋಯ್ತಲ್ಲ, ಹಂಗೆ ಆಂಪೋಟೆರಿಸಿನ್. ಬಟ್ ಡೆಫಿನೆಟ್ಲಿ ಐಡೆಂಟಿಫೈ ಮಾಡಿದರೆ ಫ್ಯೂ ನಂಬರ್ ಆಫ್ ಕೇಸಸ್ಗೆ ಟ್ರೀಟ್ಮೆಂಟ್ ಮಾಡಲಿಕ್ಕೆ ಫೆಸಿಲಿಟಿ ಇದೆ. ಅಟ್ ದ ಸೇಮ್ ಟೈಮ್ ಬರೀ ಮೆಡಿಕಲ್ ಲೈನ್ ಆಫ್ ಟ್ರೀಟ್ಮೆಂಟ್ ಅಲ್ಲ, ಸರ್ಜಿಕಲ್ ಲೈನ್ ಇಂಟರ್ವೆನ್ಷನ್ ಆಗಬೇಕು. ಕಣ್ಣು ಎಲ್ಲ ಇದಾಗ್ಬಿಟ್ಟಿದ್ರೆ ಕಣ್ಣನ್ನೇ ತೆಗಿಬೇಕಾಗುತ್ತೆ. ಸೊ ಈ ವಿಸರೇಷನ್ನು ಇದನ್ನ ಅಂತೀವಿ ನಾವು. ಅದ್ರ ಇಡೀ ಕಣ್ಣು ಹಂಗೆ ಬಿಟ್ಟರೆ ಈ ಕಣ್ಣಿಂದ ಈ ಕಣ್ಣಿಗೆ ಹೋಗುತ್ತೆ, ಸ್ಪ್ರೆಡ್ ಆಗುತ್ತೆ. ಆದರೆ ಎಲ್ಲೋ ಒಂದು ಕಡೆ ಟಾನ್ಸಿಲ್ಲು ಚೀಕಿದ್ರೆ ಅದಷ್ಟನ್ನು ನಾವು ಸರ್ಜಿಕಲ್ಲಿ ರಿಮೂವ್ ಮಾಡಬೇಕಾಗುತ್ತೆ. ಸೊ ಡೆಫಿನೆಟ್ಲಿ ಫಂಗಲ್ ಇನ್ಫೆಕ್ಷನ್ಗೆ ಬೋತ್ ಮೆಡಿಕಲ್ ಆ್ಯಂಡ್ ಸರ್ಜಿಕಲ್ ಲೈನ್ ಆಫ್ ಟ್ರೀಟ್ಮೆಂಟ್ ಇದೆ. ಎಲ್ಲಕ್ಕಿಂತ ಇಂಪಾರ್ಟೆಂಟು ಅಂದರೆ ಮನುಷ್ಯನ ಇಮ್ಯುನಿಟಿ. ಈ ಇಮ್ಯುನಿಟಿ ಬಗ್ಗೆ ಪದೇ ಪದೇ ನಾವು ಮಾತಾಡ್ತಾನೆ ಇರ್ತೀವಿ. ಇಮ್ಯುನಿಟಿ ಅಂದರೆ ಎ ಹೆಲ್ತಿ ಪರ್ಸನ್ ವಿಲ್ ಹ್ಯಾವ್ ಎ ನಾರ್ಮಲ್ ಇಮ್ಯೂನ್ ಸಿಸ್ಟಮ್. ಆ್ಯಂಡ್ ಇಮ್ಯೂನ್ ಸಿಸ್ಟಮ್ ಬಗ್ಗೆ ಜನಗಳಿಗೆ ತಪ್ಪು ನಾವು ಅದು ಕುಡಿಬೇಕಾ ಇದು ಕುಡಿಬೇಕಾ, ನಾನು ಹೇಳ್ತೀನಿ ವೆರಿ ಸಿಂಪಲ್, ಇಟ್ಸ್ ಎನ್ ಇನ್ಬಿಲ್ಟ್ ಸಿಸ್ಟಮ್. ದೇವರು ಆಲ್ರೆಡಿ ನಮಗೆ ಕೊಟ್ಟಿದ್ದಾನೆ. ನಮ್ಮ ಲಿವರು, ಸ್ಪ್ಲೀನು, WBCಸು, ಲಿಂಫ್ ನೋಡ್ಸು, ಬೋನ್ ಮ್ಯಾರೋ ಇವೆಲ್ಲ ಪಾರ್ಟ್ ಆಫ್ ಇಮ್ಯೂನ್ ಸಿಸ್ಟಮ್. ಅಂದರೆ ನಮ್ಮ ದೇಹದಲ್ಲಿ RBCsನ WBCsನ ಪ್ರೊಡ್ಯೂಸ್ ಮಾಡಿ ಯಾವುದೇ ಹೊರಗಡೆಯಿಂದ ಬರುವಂಥ ವೈರಸ್ ಆಗಲಿ, ಬ್ಯಾಕ್ಟೀರಿಯಾ ಆಗಲಿ, ಫಂಗಸ್ನಾಗಲಿ ಅಟ್ಯಾಕ್ ಮಾಡೋವಂಥ ಇಮ್ಯುನಿಟಿ ಇರುತ್ತಲ್ಲ, ಕೆಪಾಸಿಟಿ, ಅದನ್ನೇ ನಾವು ಇಮ್ಯೂನ್ ಸಿಸ್ಟಮ್ ಅನ್ನೋದು. ತುಂಬ ಜನ ಕೇಳ್ತಾರೆ ಆರ್ಟಿಫಿಷಿಯಲ್ ಎಷ್ಟೋ ಇಮ್ಯೂನ್ ಬೂಸ್ಟರ್ಸ್ ಅಂತ ತುಂಬ ಜನ ದುಡ್ಡು ಮಾಡ್ಕೋತಾರಲ್ಲ, ಅದೆಲ್ಲ ನಾಟ್ ಅಟ್ ಆಲ್ ರಿಕ್ವೈರ್ಡ್. ಮನುಷ್ಯ ಒಳ್ಳೆ ಆಹಾರ ಅಂದರೆ ಅಮ್ಮ ಮಾಡಿದ್ದ ಅಡುಗೆನ ಹೊಟ್ಟೆ ತುಂಬ ಉಣ್ಣು, ಹೆಂಡತಿ ಮಾಡಿದ್ದ ಅಡುಗೆನ ಖುಷಿಯಿಂದ ತಿನ್ನು, ಸೊಪ್ಪು ತರಕಾರಿಗಳು, ಹಣ್ಣುಗಳು, ಇವನ್ನ ನಾನ್ ವೆಜಿಟೇರಿಯನ್ ಫುಡ್, ಮೊಟ್ಟೆ, ಚಿಕನ್ನು ಇಂಥವೆಲ್ಲ ತಿನ್ನೋದ್ರಿಂದ ನಮ್ಮ ಜನರಲ್ ಹೆಲ್ತ್ ಚೆನ್ನಾಗಿದ್ದರೆ ಇಂಥವನ್ನೆಲ್ಲವನ್ನು ಕೂಡ. ಸೊ ಡಯಾಬಿಟಿಸ್ ಇದ್ದರೆ ಅದನ್ನು ಕಂಟ್ರೋಲ್ ಮಾಡ್ಕೋಬೇಕು. ಸೊ ಇವೆಲ್ಲ ಇಂಪಾರ್ಟೆಂಟು. ಆಲ್ರೆಡಿ ಸ್ಟೀರಾಯ್ಡ್ಸ್ ಈಸ್ ಅನದರ್ ಎನಿಮಿ ಆಫ್ ಫಂಗಸ್. ಕೆಲವು ಸ್ಟೀರಾಯ್ಡ್ಸ್ ಕೊಡ್ತೀವಿ ನಾವು. ಸೊ ಅದು ಯಾರು ಸ್ಟೀರಾಯ್ಡ್ಸ್ ತಗೋತಾರಲ್ಲ ಅವ್ರ ಇಮ್ಯೂನ್ ಸಿಸ್ಟಮ್ ಹಾಳಾಗುತ್ತೆ. ಅಂದರೆ ಫೈಟ್ ಮಾಡೋ ಶಕ್ತಿ ಹೊರಟೋಗ್ಬಿಡುತ್ತೆ. ಅದರಿಂದ ದಯವಿಟ್ಟು ಈ ಸ್ಟೀರಾಯ್ಡ್ಸ್ ತಗೊಳ್ಳೋರು, ಆಂಟಿ ಮ್ಯಾಲಿಗ್ನೆಂಟ್ ಡ್ರಗ್ಸ್ ತಗೊಳ್ಳೋರು ಅವರಿಗೆ ಸ್ಪೆಷಲ್ ಕೇರ್ ತಗೋಬೇಕಾಗುತ್ತೆ. ಅದು ಇಂಪಾರ್ಟೆಂಟ್. ಸರ್, ಈಗ ಕೊರೋನಾ ಟೈಮಲ್ಲಿ ಶೀತ ಬಂತು, ಜ್ವರ ಬಂತು, ಒಂದು ಸುಮಾರು ದಿವಸ ಅದು ಬಾಧಿಸ್ತು, ಅದು ಒಬ್ಬರಿಂದ ಒಬ್ಬರಿಗೆ ಸ್ಪ್ರೆಡ್ ಆಗುವಂತಹ ವಾತಾವರಣ ಸೃಷ್ಟಿಯಾಗಿತ್ತು. ಈ ಫಂಗಸ್ ಇನ್ಫೆಕ್ಷನ್ ಆಯಿತು, ಫಂಗಸ್ನಿಂದ ದೊಡ್ಡ ರೀತಿಯ ಸಮಸ್ಯೆ ಆಯಿತು ಅಂದರೆ ಪರ್ಸನ್ ಟು ಪರ್ಸನ್ ಸ್ಪ್ರೆಡ್ ಅಂದರೆ ಯಾವ ಥರ ಇರುತ್ತೆ, ಇದರ ರೋಗ ಲಕ್ಷಣಗಳು ಸರ್? ಈಗ ಶೀತ, ಜ್ವರ ಈ ಥರದ್ದು ಏನಾದರೂ ಇರುತ್ತಾ? ಸ್ಕಿನ್ ಮೇಲೆ ನೇರವಾಗಿ ಪರಿಣಾಮ ಬೀರುವಂಥ ಸ್ಕಿನ್ ಟು ಸ್ಕಿನ್ ಟ್ರಾನ್ಸ್ಫರ್ ಚಾನ್ಸಸ್? ಇದು ಅದೇ ಇಟ್ ಡಿಪೆಂಡ್ಸ್ ಆನ್ ದ ವೆರೈಟಿ. ಸಿಸ್ಟಮಿಕ್ ಡಿಸೀಸ್ ಮಾತ್ರ ಒಬ್ಬರಿಂದ ಒಬ್ಬರಿಗೆ, ಇದು ಕೂಡ ಕೆಮ್ಮು, ನೆಗಡಿಯಿಂದ ರೆಸ್ಪಿರೇಟರಿ. ಸೊ ಉಸಿರಾಟದಲ್ಲಿ
ಆಹಾರದಲ್ಲಿ ಒಬ್ಬರಿಂದ ಒಬ್ಬರಿಗೆ ಹ್ಯಾಂಡಲ್ ಮಾಡ್ತೀವಲ್ಲ ಅದರಿಂದ ಹೋಗ್ಬೋದು. ಈಗ ಶೇಕ್ ಹ್ಯಾಂಡ್ ಮಾಡ್ತಾರೆ, ಮಾತಾಡ್ತಾರೆ, ಅದ್ರ ಸ್ಕಿನ್ನಿಂದ ಮಾತ್ರ ಡೆಫಿನೆಟ್ಲಿ ಇವಾಗ ನಾವು ಆಸ್ ಎ ಡಾಕ್ಟರ್ ನಾನು ನೋಡ್ಬೇಕಾದ್ರೆ ಗ್ಲೌಸ್ ಹಾಕೊಂಡೇ ಮುಟ್ಟೋದು, ಇಲ್ಲದ್ರೆ ಅವರಿಂದ ಉಗುರು ಕೆಳಗಡೆ ಆ ಫಂಗಸ್ ಬಂದು ನನಗೆ ಬರ್ಬೋದು. ಅಂಡ್ ಪರ್ಟಿಕ್ಯುಲರ್ ಇಟ್ ಈಸ್ ವೆರಿ ಕಾಮನ್. ಗಂಡ ಹೆಂಡತಿಗೆ ಇಬ್ಬರಿಗೂ ಟ್ರೀಟ್ ಮಾಡ್ತೀವಿ ನಾವು. ಗಂಡರಿಗೆ ಇನ್ಫ್ಯಾಕ್ಟ್ ಇದಕ್ಕೆ ಹೆಂಗೆ ಹೇಳ್ತೀವಿ ಅಂದರೆ ಹೆಂಗ್ ಸ್ಪ್ರೆಡ್ ಆಗುತ್ತೆ ಅನ್ನೋದಕ್ಕೆ ನಾನು ಬುಕ್ನಲ್ಲಿ ಬರೆದಿರೋದು ದಿಸ್ ಇಸ್ ಕಾಲ್ಡ್ ದೋಬಿ ಸಿಚ್ ಅಂತೀವಿ. ದೋಬಿ ಸಿಚ್ ಅಂತ ಯಾಕೆ ಅಂತೀವಿ ಅಂದರೆ ನೋಡಿ ಕೆಲವರೆಲ್ಲ ತಮ್ಮ ಎಲ್ಲ ಬಟ್ಟೆಗಳನ್ನು ದೋಬಿಗೆ ವಾಶ್ ಮಾಡಕ್ಕೆ ಹಾಕ್ತಾರೆ. ಸೊ ಪರ್ಟಿಕ್ಯುಲರ್ಲಿ ಅಂಡರ್ವೇರ್ಸ್ನ ಹಾಕಿದರೆ ಯಾವುದೋ ಒಬ್ಬನ ಗಂಡಸಿಂದು ಆ ಇವನ್ ಬಟ್ಟೆ ಜೊತೆ ಸೇರಿಕೊಳ್ಳುತ್ತೆ, ಅವನ ಕಾಚದೊಳಗಿರೋ ಫಂಗಸ್ ಇವನ್ ಕಾಚಾಗಿ ಬರುತ್ತೆ. ಸೊ ಅದಕ್ಕೆ ದೋಬಿ ಬಟ್ಟೆ ಹಾಕೋದ್ರಿಂದ ಬರೋ ಫಂಗಲ್ ಇನ್ಫೆಕ್ಷನ್ಗೆ ನಮ್ಮ ಭಾಷೆಯಲ್ಲಿ ಇಟ್ ಈಸ್ ಕಾಲ್ಡ್ ದೋಬಿ ಸಿಚ್ ಅಂತೀವಿ ನಾವು. ಸೊ ಈ ದೋಬಿ ತಪ್ಪಲ್ಲ, ಹಾಕೋರು ತಪ್ಪು. ಸೊ ಯಾರ್ದೋ ಕಾಚ ಇರುತ್ತೆ ಯಾವುದು. ಅದಕ್ಕೆ ಇನ್ಫ್ಯಾಕ್ಟ್ ನಾವು ಎಷ್ಟೋ ಸಾರಿ ಅವ್ರೇನು ಬಿಸಿನೀರಾಗ ಒಯ್ತಾರೆ ಅಂತ ಗೊತ್ತಿಲ್ಲ, ನಿಮ್ಮ ಅಂಡರ್ವೇರ್ನ ನೀವೇ ಬಿಸಿನೀರಿನಲ್ಲಿ ಒಗಿರಿ, ಒಣಗಿದ ಮೇಲೆ ಅದನ್ನು ರಿವರ್ಸ್ ಮಾಡಿ ಐರನ್ ಬಾಕ್ಸ್ ಮಾಡಿ ಅಂತ ಹೇಳ್ತೀವಿ ಸ್ಪೆಸಿಫಿಕಲಿ. ಹೌ ಯು ಶುಡ್ ಬಿ ಕೇರ್ಫುಲ್ ಅಂತ. ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಟ್ರೀಟ್. ಭಾಳ ಜನ ಹೇಳ್ತಾರಲ್ಲ, ಅಯ್ಯೋ ಡಾಕ್ಟ್ರೆ ಎಷ್ಟು ಜನ ಡಾಕ್ಟ್ರ್ ಹತ್ರ ಹೋಗಿದ್ದೀನಿ, ಇದಕ್ಕೆ ಪೂರ್ತಿ ಕಡಿಮೆ ಆಗೇ ಇಲ್ಲ. ಸೊ ಇಟ್ ಈಸ್ ಈಸಿಲಿ ಸ್ಪ್ರೆಡ್ಸ್ ಸ್ಕಿನ್ನಲ್ಲಿ. ಲಕ್ಕಿಲಿ ಏನಂದರೆ ಇದು ಇಟ್ಸ್ ನಾಟ್ ಎ ಕಿಲ್ಲರ್ ವೈರಸ್, ಇಟ್ಸ್ ಎ ಟೀನಿಯಾ ಕ್ರೂರಿಸ್ ಅಂತೀವಿ, ಟೀನಿಯಾ ಕ್ಯಾಪಿಟಿಸ್ ಅಂತೀವಿ ತಲೆಗೆ ಬಂದರೆ ನಮ್ಮ ಭಾಷೆ ಅವೆಲ್ಲ. ಸೊ ಚರ್ಮದಕ್ಕೆ ಬರುವಂಥ ಫಂಗಲ್ ಕೊಲ್ಲೋದಿಲ್ಲ, ಬಟ್ ಸಫರಿಂಗ್ ಇರುತ್ತೆ. ಅದಕ್ಕೆ ಇಷ್ಟು ಬಿಗ್ ಬಿಸ್ನೆಸ್ ಅದು. ಟಿವಿ ಒಳಗ ತೋರಿಸ್ತಾರೆ, ಈಚೆಗಾರ್ಡ್ ಅಡ್ವರ್ಟೈಸ್ಮೆಂಟ್ ನೋಡಿದ್ರೆ ಅಸಹ್ಯ ಅನ್ಸುತ್ತೆ, ಅವ್ನು ಎಲ್ಲೆಲ್ಲೋ ಉಜ್ಜೋದು ಅದೆಲ್ಲ ನೋಡಿದ್ರೆ. ಸೊ ಇಟ್ ಇಸ್ ಎ ಟಿಪಿಕಲ್ ಫಂಗಲ್. ಬಟ್ ಅದರಿಂದ ಒಬ್ಬರಿಂದ ಒಬ್ರಿಗೆ ಬರೋದೆ, ಒಬ್ಬರು ಬಟ್ಟೆಯಿಂದ ಇನ್ನೊಬ್ರಿಗೆ ಬಟ್ಟೆ ಬರುತ್ತೆ, ಒಬ್ರು ಟಚ್ ಮಾಡೋದ್ರಿಂದ ಇನ್ನೊಬ್ರಿಗೆ ಬರುತ್ತೆ. ಸೊ ದಟ್ ಇಸ್ ಲಕ್ಷಣ ಫಂಗಸ್. ಆಲ್ರೆಡಿ ಕೆಲವೊಂದು ಅನಾರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ. ಸ್ಕಿನ್ ಡಿಸೀಸ್ ಅನ್ಕೊಳ್ಳೋಣ ಸರ್, ಈಗ ಸ್ಕಿನ್ ಇಚ್ಚಿಂಗ್ ಇರ್ಬೋದು, ಸೋರಿಯಾಸಿಸ್ ನಂತಹ ಕಾಯಿಲೆಗಳು ಹಲವಾರು ಮಂದಿ ಬಳಲ್ತಾ ಇರ್ತಾರಲ್ಲ, ಅವರಲ್ಲಿ ಏನಾದರೂ ಇದು ಬಂತು ಅಂದರೆ ಎಕ್ಸ್ಟ್ರೀಮ್ ಅದೇ ಒಂದು ಸಫರಿಂಗ್, ಅದ್ರ ಜೊತೆಗೆ ಇದು ಅಡಿಷನಲ್. ಇನ್ನೊಂದು ಈಗೆಲ್ಲ ಭಾಳ ಕಡಿಮೆ ಆಗಿದೆಯಮ್ಮ. ನಾವು ಮೆಡಿಕಲ್ ಸ್ಟೂಡೆಂಟ್ಸ್ ಇದ್ದ ನಮ್ಮನ್ನು ಸ್ಕೂಲಿಗೆ ಕರ್ಕೊಂಡು ಹೋಗೋರು, ಮಕ್ಕಳಿಗೆ ಸ್ಕೇಬೀಸ್ ಎಷ್ಟು ಕಾಮನ್ ಅಂದರೆ ಕಜ್ಜಿ ಕಾಯಿಲೆ ಅನ್ನೋರು, ಬೆಳ್ಳುಗಳು ಸಂದೆ ಕೆರ್ಕೊಳ್ಳೋ ಮಕ್ಕಳು ಹುಣ್ಣೆಲ್ಲ ಆಗೋದು. ದಟ್ ಈಸ್ ಇದರಿಂದಾನೇ ಬರ್ತಿದ್ವು, ಅದೇ ಬೇರೆ ಪ್ಯಾರಸೈಟು. ಸೊ ಅಂಥವ್ರಿಗೆ ಈ ಫಂಗಲ್ ಬಂದ್ಬಿಟ್ರೆ ಪಾಪ ಎಲ್ಲ ಕೆರ್ಕೊಂಡು ಹುಣ್ಣಾಗಿರೋದು. ಸೊ ಚರ್ಮ ಕಾಯಿಲೆಗಳಲ್ಲಿ ಯೂಶಲಿ ಸಫರಿಂಗ್ ಜಾಸ್ತಿ ಇರುತ್ತೆ, ಬಟ್ ಡೆತ್ ಇರಲ್ಲ. ಬಟ್ ಡೆಫಿನೆಟ್ಲಿ ಎನಿ ಸ್ಕಿನ್ ಪ್ರಾಬ್ಲಮ್ ನನ್ನ ಒಂದು ಹಂಬಲ್ ರಿಕ್ವೆಸ್ಟ್, ಡರ್ಮಟಾಲಜಿಸ್ಟ್ ನೋಡೋದು ಯಾವಾಗಲೂ ಒಳ್ಳೇದು. ಸೊ ಈಗ ಕೊರೋನಾ ಟೈಮಲ್ಲಿ ಸರ್, ಈಗ BP ಶುಗರು ಈ ಥರದ್ದೆಲ್ಲ ಸಮಸ್ಯೆ ಇದ್ದವ್ರಿಗೆ ಬಾಧಿಸಿ ಜಾಸ್ತಿ. ಸೊ ಈ ಫಂಗಲ್ದೇನೋ ದೊಡ್ಡ ಮಟ್ಟದಲ್ಲಿ ಏನೋ ಮುಂದಿನ ದಿವಸಗಳಲ್ಲಿ ಬಂತು ಅನ್ನೋದಾದ್ರೆ ಬರೋದು ಬೇಡ. ಸೊ ಈ ಥರ BP ಶುಗರು ಈ ಥರದ ಸಮಸ್ಯೆ ಇದ್ದವ್ರಿಗೆ ಸ್ವಲ್ಪ ಜಾಸ್ತಿ ಬಾಧಿಸುತ್ತೆ ಅಂತನಾ? ಬಾಧಿಸುತ್ತೆ, ಬಟ್ ಏನಂದರೆ ಈ ಕೊರೋನಾ ಮಟ್ಟದಲ್ಲಿ ಸ್ಪ್ರೆಡ್ ಆಗಲ್ಲ. ಅವ್ರು ಏನೇ ಬಯಾಲಜಿಕಲ್ ವಾರ್ ಮಾಡಿದ್ರು ಕೂಡ ಆ ಮಟ್ಟದಲ್ಲಿ ಸಮಾಜಕ್ಕೆ ಇದು ಹರಡಲ್ಲ. ದಟ್ ಅದ್ರೊಳಗಾಗಿ ಈ ಪರ್ಟಿಕ್ಯುಲರ್ಲಿ ಸಿಸ್ಟಮಿಕ್ ಫಂಗಸ್ ಇದೆಯಲ್ಲ, ಇವ್ರು ವಾರ್ ಮಾಡಿ ಇಡೀ ಕಂಟ್ರಿನೇ ಗಾಬರಿ ಇಡಿಸ್ತೀನಿ ಅನ್ನೋ ಮಟ್ಟದಲ್ಲಿ ಇಲ್ಲ. ಕೊರೋನಾ ವೈರಲ್ ಹಂಗಾಗುತ್ತೆ ನೋಡಿ. ಅರ್ಧ ಯುರೋಪ್ನೇ ಇನ್ಫ್ಲೂಯೆನ್ಸಾ ಅನ್ನೋ ಒಂದು ಕಾಮನ್ ವೈರಸ್ ಮಲಗಿಸ್ಬಿಡ್ತು. ಈ ಕೊರೋನಾ ಬಂದು ಇದು ಒಂದು RNA ವೈರಸ್, ಎಷ್ಟು ಸಾವು ನೋವು. ಬಟ್ ಆ ರೀತಿ ಫಂಗಲ್ ಇದರಲ್ಲ ಆಗೋದು. ಬಟ್ ಆದ್ರೂ ಕೂಡ ಸಫರಿಂಗ್ ಇರೋವಾಗೆ ಎಲ್ಲೋ ಒಂದ್ ಕಡೆ ಇದು ಒಂದು ಎಚ್ಚರಿಕೆಯ ಗಂಟೆ. ಇಂಥ ಆರ್ಟಿಕಲ್ ಬಂದಾಗೆ ನಾವು ಅಲರ್ಟ್ ಆಗಬೇಕು. ನನಗೆ ಭಾಳ ಖುಷಿ ಇವತ್ತು ನೀವು ಇಂಥ ಇಂಪಾರ್ಟೆಂಟ್ ಟಾಪಿಕ್ ತಗೊಂಡು ನಮ್ಮಿಬ್ಬರು ಡಿಸ್ಕಷನ್ ಇಂದ ಜನಸಾಮಾನ್ಯರಿಗೆ ಒಂದಷ್ಟು ಅರಿವು ಮೂಡಿದ್ರೆ ರಿಯಲಿ ಒಳ್ಳೇದು. ಬಟ್ ಯಾರು ಹೆದರ್ಕೋಬೇಡಿ, ಇಂಥ ಆರ್ಟಿಕಲ್ಸ್ ನೋಡಿದಾಗೆ ಅದ್ರ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡೋಣ ಅನ್ನೋದು ಅಷ್ಟೇ ನಮ್ಮ ಇಷ್ಟ. ಓಕೆ.